ಸರ್, ತಾವೇನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಫ್ಯಾಮಿಲಿಯಿಂದೇನು ತಾವು ಬಂದವರಲ್ಲ. ತಮ್ಮ ತಂದೆ ಒಬ್ಬರು ಆರ್ಡಿನರಿ ಕಾನ್ಸ್ಟೇಬಲ್ ಆಗಿದ್ದವರು. ಒಬ್ಬ ಆರ್ಡಿನರಿ ಕಾನ್ಸ್ಟೇಬಲ್ ಮಗ ಇಷ್ಟು ಎತ್ತರಕ್ಕೆ ಬೆಳೆದ ಅಂತ ಈ ಅಸೂಯೆ ಏನಾದರೂ ಬಂತ ತಮ್ಮ ಮೇಲೆ? ಖಂಡಿತವಾಗ್ಲೂ ಫಸ್ಟು ಜನರು ತುಂಬ ಬಡತನದಿಂದ ನಾವು ಮೇಲೆ ಬರೋ ಟೈಮ್ನಲ್ಲಿ ಪ್ರೀತಿ ಮಾಡ್ತಾರೆ. ಮಾಡ್ತಾ 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 ಜನಗಳಲ್ಲಿ ವ್ಯತ್ಯಾಸ ಯಾವತ್ತೂ ನಮಗಾಗಲಿಲ್ಲ ರಾಜಕೀಯದಲ್ಲಿ. ಆದರೆ ಸುತ್ತಮುತ್ತಲಿರೋ ರಾಜಕೀಯ ಶತ್ರುಗಳಾಗಿರ್ಬೋದು, ಅಲ್ಲಿಂದ ಪ್ರಾರಂಭ ಆಯಿತು. ಅಂದರೆ ಏನು ಯಾರನ್ನೆಲ್ಲ ನಾವು ನೋಡಿ 10ರಲ್ಲಿ 9 MLAಗಳು ಗೆದ್ದಿರುವಂಥದ್ದು. ಆ ಸೋತಿರೋ 9 MLAಗಳು 50 ವರ್ಷದ ರಾಜಕೀಯ ಇತಿಹಾಸ ಇರುವಂಥ ಕುಟುಂಬಗಳು. ಅವ್ರ ಹೆಸರು ಹೇಳಿದರೆ ಜನ ಹೊರಗಡೆ ಹೆಜ್ಜೆ ಇಡಲಿಕ್ಕೆ ಗಾಬರಿ ಆಗ್ತಾರೆ. ಅವ್ರ ವಿರುದ್ಧ ನಾವೇನು ಮಾತಾಡಲಿಕ್ಕಾಗುತ್ತೆ, ತಲೆ ಎತ್ತಲಿಕ್ಕಾಗಲ್ಲ. ಅಂಥ ಒಂದು ರಾಜಕೀಯ ವಾತಾವರಣದಲ್ಲಿ ಘಟಾನುಘಟಿ ನಾಯಕರುಗಳನ್ನ ಸೋಲಿಸಿದ್ದು. ಮತ್ತು ಜಿಲ್ಲೆ ಬಿಡ್ರಿ, ಜಿಲ್ಲೆಯಿಂದ ಹೊರಗಡೆ ಬಂದಾಗ ನಾನು ಕೊಪ್ಪಳ, ಗದಗ, ನಿಮಗೆ ಗುಲ್ಬರ್ಗ, ಬೀದರು, ಈ ಎಲ್ಲ ಜಿಲ್ಲೆಗಳಲ್ಲಿ ಮಾಧ್ಯಮಗಳಲ್ಲಿ ಹೆಡ್ಲೈನ್ಸ್ ಬಂತು. ರೆಡ್ಡಿ ಒಂದೊಂದು ಭಾಷಣಕ್ಕೆ ಒಂದೊಂದು ಮಹಾ ವಿಕೆಟ್ ಪತನ ಅಂತೇಳಿ ಹೆಸರುಗಳೆಲ್ಲ ಬರ್ಕೊತ ಬರ್ತಾಯಿದ್ರು. MP ಪ್ರಕಾಶ್, ಬಸವರಾಜ ರಾಯರೆಡ್ಡಿ, HK ಪಾಟೀಲ್, ಇಕ್ಬಲ್ ಅನ್ಸಾರಿ, ಧರ್ಮ್ ಸಿಂಗು, ಈ ರೀತಿ ಹೆಸರುಗಳೆಲ್ಲ ಬರಿತಾ ಬಂದರು. ಇದೆಲ್ಲ ಏನಾಯಿತು, ಎಲ್ಲರ ದೃಷ್ಟಿಯಲ್ಲಿ ಜನರ ಪ್ರೀತಿಯಿಂದ ನಾವು ಗೆದ್ದಿದ್ದೀವಿ ಅನ್ನೋದಕ್ಕಿಂತ ಕೂಡ ಹಣದಿಂದ ಅನ್ನುವಂಥದ್ದನ್ನು ಅಪಪ್ರಚಾರ ಶುರು ಮಾಡಿದರು. ಹಣದಿಂದ ರಾಜಕೀಯ ಮಾಡಲಿಕ್ಕೆ ಸ್ವಲ್ಪ ದಿನ ಆಗ್ಬೋದು, 1 ದಿನ 2 ದಿನ ಆಗ್ಬೋದು. 10 ವರ್ಷಗಳು ರಾಜಕೀಯ ಹಣದಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದರೆ ಟಾಟಾ ಬಿರ್ಲಾ ಅವರು ಕೂಡ ಈ ದೇಶದ ಪ್ರಧಾನಮಂತ್ರಿಗಳಾಗ್ಬೋದು ಅಂತೇಳಿ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಮಂದಿ ಈ ಮಾತನ್ನು ಹೇಳ್ತಾ ಇರ್ತಾರೆ. ನಮಗೆ ಇದ್ದಿದ್ದು ಆ ಭಗವಂತ ನಮ್ಗೆ ಕೊಟ್ಟಿದ್ದ ಸಂಪತ್ತನ್ನು, ಆ ಬಡತನದಿಂದ ನಾವು ಏನು ಬಂದಿದ್ದೀವೋ ಜನರಿಗೆ ಹಂಚಿದ್ದೀವಿ ನಾವು. ಅಂದರೆ ಅದು 50-60 ಸಾವಿರ ಸಾಮೂಹಿಕ ಮದುವೆಗಳಾಗಿರ್ಬೋದು, ಮನೆ ಬಾಗಿಲಿಗೆ ಒಂದು ವಿದ್ಯೆಗೆ, ಅದರ ಎಜುಕೇಷನ್ನು, ಹೆಲ್ತು, ಅಥವಾ ಒಂದು ಕೆಲಸಕ್ಕೆ ಒಂದು ಅಂಗಡಿ ಇಟ್ಕೋಬೇಕು. ದೇವ್ರು ನಮ್ಗೆ ಕೊಟ್ಟಿದ್ದನ್ನು ಜಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಆ ಡಿಸ್ಟ್ರಿಬ್ಯೂಷನ್ ಏನಾಯಿತು, ಜನರ ಪ್ರೀತಿ ಇನ್ನೂ ಜಾಸ್ತಿ ಆಯಿತು. ಕೆಲವೊಂದು ಗಣಿ ಮಾಲೀಕರು ನನ್ನ ಪ್ಲೇಸಲ್ಲಿರೋರು ಎಲ್ಲ ವಿದೇಶಗಳಲ್ಲಿ ಆಸ್ತಿಗಳು ಮಾಡಿಕೊಂಡ್ರು, ಯಾರಿಗೂ ಕಾಣಿಸ್ಲಿಲ್ಲ ಅವರು. ನಾವು ಸಾರ್ವಜನಿಕ ಬದುಕಲ್ಲಿದ್ದಿದ್ದು ಮತ್ತು ಓಪನಾಗಿ ಎಲ್ಲರ ಕಣ್ಣಿಗೂ ಬೆಳಿಗ್ಗೆ ಇದ್ದರೆ ಜನಗಳಿಗೆ ಏನು ಸಹಾಯ ಮಾಡ್ತಾ ಇದ್ದಿದ್ದು. ಜನರು ಇವ್ರನ್ನ ಇನ್ನು ಕೈ ಬಿಡಲ್ಲ, ಇವನ್ನ ಸಂಪತ್ತನ್ನು ಕಟ್ ಮಾಡಬೇಕು, ಇವನ ವ್ಯವಹಾರ ಕಟ್ ಮಾಡಬೇಕು, ಇವನ್ನ ಜೈಲಿಗೆ ಹಾಕಬೇಕು, ಆವಾಗ ಮಾತ್ರ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಅಂಥೇಳಿ ಒಂದು ಪ್ಲ್ಯಾಂಡಾಗಿ ಬಳ್ಳಾರಿಯಿಂದನೇ ಮೊದಲು ಮಾಡಿಕೊಂಡು ಬೆಂಗಳೂರು, ಡೆಲ್ಲಿ ತನಕನೂ ಆ ಒಂದು ಅಪಪ್ರಚಾರಗಳು ನನಗೆ ಆಗಿರುವಂಥ ಎಲ್ಲ ಘಟನೆ ನಿಮ್ಮ ಕಣ್ಮುಂದೆ ಇದೆ. ಸರ್, ತಮ್ಮ ಟಾರ್ಗೆಟು ಕಾಂಗ್ರೆಸ್ ಮುಕ್ತ ಬಳ್ಳಾರಿನೋ, ಕಾಂಗ್ರೆಸ್ ಮುಕ್ತ ಕರ್ನಾಟಕನೋ, ಕಾಂಗ್ರೆಸ್ ಮುಕ್ತ ಭಾರತನೋ? ನಾನೇನು ಮಾಡೋ ಅವಶ್ಯಕತೆಯೇ ಇಲ್ಲ ವಿನಾಯಕ್ ಅವರೇ. ಈಗಾಗಲೇ ಸಂಪೂರ್ಣವಾಗಿ ಕಾಂಗ್ರೆಸ್ ಮುಕ್ತ ಭಾರತ ಆಗಿಬಿಟ್ಟಿದೆ. ಅದರಲ್ಲಿ ಏನು ಎರಡನೇ ಮಾತು. ರಾಹುಲ್ ಗಾಂಧಿಗಾಗಲಿ ಇಂಡಿಯಾ ಒಕ್ಕೂಟಕ್ಕಾಗಲಿ ಭವಿಷ್ಯ ಇಲ್ಲ ಅಂತೀರಿ? ಯಾವತ್ತಿಗೂ ಇನ್ನಿಲ್ಲ. ಅವರು ಏನೇ ಪ್ರಯತ್ನಗಳು ಮಾಡಿದ್ರು ಕೂಡ, ಅವ್ರು ಏನೆಲ್ಲ ತಪ್ಪುಗಳು ಮಾಡ್ಕೊಂಡಿದ್ದಾರೋ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಾಗಲಿಂದ ಕೂಡ ಇವತ್ತಿನವರೆಗೂ, ಇವತ್ತು ಅದರದ್ದು ಫಲನೇ ಇವತ್ತು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಗತಿ ಬಂದಿರುವಂಥದ್ದು. ಸರ್, ತಾವು ಇತ್ತೀಚೆಗೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ರಿ, ಏನು ಚರ್ಚೆ ಆಯಿತು ಸರ್? ನೋಡಿ, ನಾನು ಪಕ್ಷದ ಒಂದು ವಿಚಾರ ಅಂತ ಬಂದಾಗ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ನಾನು ತಮಗೆ ಗೊತ್ತಿರೋ ರೀತಿಯಲ್ಲಿ ಒಂದು 3 ತಿಂಗಳ ಹಿಂದೆಯೇ ಹೇಳಿದೆ. ಮಾಧ್ಯಮ ಸ್ನೇಹಿತರು ನನ್ನ ಕೊಪ್ಪಳದಲ್ಲಿ ಕೇಳಿದಾಗ ದೇಶದ ಇಡೀ ಮೂಡ್, ಭಾರತದ ಸಾರ್ವಜನಿಕರ ಪ್ರತಿಯೊಂದು ಮತದಾರರು ಕೂಡ ಮೋದಿಯವ್ರನ್ನ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂಥ ಡೆಸಿಷನ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ನಾನು ಅವ್ರ ಹೆಜ್ಜೆ, ಪ್ರಧಾನಮಂತ್ರಿಯವ್ರನ್ನ 3ನೇ ಬಾರಿ ಮೋದಿಜಿಯವ್ರನ್ನ ಮಾಡಲಿಕ್ಕೆ ನಾನು ಅವ್ರ ಜೊತೆಯಲ್ಲಿ ನಾನು ಪ್ರಯಾಣ ಮಾಡ್ತೀನಿ ಅಂತೇಳಿ ಸುಮಾರು 3-4 ತಿಂಗಳ ಹಿಂದೆಯೇ ಹೇಳಿದ್ದೀನಿ ನಾನು. ಸೊ ಪಕ್ಷದ ಹಿರಿಯರು ನನಗೆ ಫೋನ್ ಮಾಡಿ ಕರೆದಾಗ, ಸನ್ಮಾನ್ಯ ಅಮಿತ್ ಶಾಜಿಯವರು, ನಮ್ಮ ದೇಶದ ಗೌರವಾನ್ವಿತ ಏನು ಅಭಿನವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಲೇ ಏನು ಕರೀತಾರೆ, ಅವ್ರನ್ನ ಕರೆದು ಮಾತಾಡುವಂಥ ಸಂದರ್ಭದಲ್ಲಿ ಒಂದೇ ಮಾತನ್ನು ಹೇಳಿದರು. ನನಗೆ ಮೊದಲಿಂದ ಏನಿತ್ತು ಅಂದರೆ, ಒಂದು ಟಿಕೆಟು ಪಾರ್ಲಿಮೆಂಟ್ ನನಗೆ ಬೇಡ, ಪಕ್ಷದ ಜೊತೆಯಲ್ಲಿ, ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಅಲಯನ್ಸ್ ರೂಪದಲ್ಲಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದೆ ನಾನು. ಆದರೂ ಕೂಡ ಅವರು ಭಾರತೀಯ ಜನತಾ ಪಕ್ಷದಿಂದನೇ ನಿಮಗೆ ರಾಜಕೀಯ ಜನ್ಮ ತಾಳಿರುವಂಥದ್ದು. ಸೊ ಏನೋ ಒಂದು ಈ ಗ್ಯಾಪ್ ಅನ್ನೋದು ಆಗಿದೆ. ಅದನ್ನು ಮರೆತು ಪಕ್ಷಕ್ಕೆ ಮತ್ತೆ ನೀವು ಮರಳಿ ಬಂದು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡಿ ಮುಂದೆ ಎಲ್ಲವೂ ಕೂಡ ಪಕ್ಷಕ್ಕೆ, ದೇಶಕ್ಕೆ ಒಳ್ಳೆಯದಾಗುತ್ತೆ. ಮೋದಿಜಿಯವ್ರಿಗೋಸ್ಕರ ನೀವು BJP ಪಾರ್ಟಿನಲ್ಲೇ
ಮತ್ತೆ ನೀವು ಬರಬೇಕು ಸರ್, ಅಂತೇಳಿ. ಈ ದೇಶದಲ್ಲಿ ಒಂದು ಟ್ರೆಂಡ್ ಇದೆ ಸರ್, ಯಾರಾದರೂ BJPಗೆ ಸೇರಿದರೆ ಮೊದಲನೇ ಬರೋ ಅನುಮಾನ, ಓಹ್ ಇವರಿಗೆ ID ಇಂದ ಏನಾದರೂ ರಕ್ಷಣೆ ಬೇಕು, IT ಇಂದ ರಕ್ಷಣೆ ಬೇಕು, ED ಇಂದ ರಕ್ಷಣೆ ಬೇಕು, CBI ಇಂದ ರಕ್ಷಣೆ ಬೇಕು, ಅದಕ್ಕಾಗಿ ಅವರು BJPಗೆ ಹೋಗ್ತಾ ಇದ್ದಾರೆ ಅಂತ ಈ ಥರದ್ದೊಂದು ಟ್ರೆಂಡ್ ಇದೆ. ತಮ್ಮ ಪ್ರಕರಣದಲ್ಲಿ ಹೇಗೆ ಅಂತ? ತುಂಬ ವಿನಾಯಕ್, ಈ ಪ್ರಶ್ನೆಗೆ ನಾನು ಇಡೀ ನಮ್ಮ ರಾಜ್ಯಕ್ಕೆ ಒಂದು ಉತ್ತರ ಕೊಡಬೇಕಾಯಿತು. ಇತ್ತೀಚೆಗೆ ಕೆಲವೊಂದು ಕಾಂಗ್ರೆಸ್ ನಾಯಕರುಗಳೆಲ್ಲರೂ ಕೂಡ ಈ ವಾಷಿಂಗ್ ಮಿಷಿನ್ ಅಂತೇಳಿ, ಮತ್ತು ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ನನ್ನ ಹೆಸರು ಮೇಲೇ ತುಂಬ ದೊಡ್ಡ ಮೆಸೇಜನ್ನು ಅವರು ಹಾಕಿದ್ದಾರೆ. ಅಂದರೆ ಈಗಲೂ ಕೂಡ ಎಷ್ಟು ದೊಡ್ಡ ಸುಳ್ಳನ್ನು ಅವರು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ನಿಜವಾಗ್ಲೂ ಕೇಸ್ಗಳಿಗೆ ನಾನು ಹೆದರೋನಾಗಿದ್ದರೆ ಅವತ್ತು ನಾನು ಸೋನಿಯಾ ಗಾಂಧಿಗೆ ನಾನು ಸರೆಂಡರ್ ಆಗಬೇಕಾಗಿತ್ತು. ಅವತ್ತು ಸೋನಿಯಾ ಗಾಂಧಿಯವರು YS ರಾಜಶೇಖರ ರೆಡ್ಡಿ ಮೂಲಕ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಲೀಡರ್ಗಳೆಲ್ಲರೂ ಕೂಡ ಹೋಗಿ ಸೋನಿಯಾ ಗಾಂಧಿಯವ್ರ ಹತ್ರ ಜನಾರ್ದನ್ ರೆಡ್ಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಗೊಳ್ಳಿ, ಇಲ್ಲ ಅವ್ರನ್ನ ಮುಗಿಸಿ ಅಂತೇಳಿ ಇವರ ರಿಕ್ವೆಸ್ಟ್ ಆಧಾರದ ಮೇಲೆ ರಾಜಶೇಖರ ರೆಡ್ಡಿ ಅವ್ರ ಮೂಲಕ ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತೇಳಿ 4 ಬಾರಿ ಪ್ರಯತ್ನ ಮಾಡಿದರು. ರಾಜಶೇಖರ ರೆಡ್ಡಿ ಅವರು ತುಂಬ, ಅಂದರೆ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅತ್ಯಂತ ಒಂದು ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಷ್ಟೇ. ಅವ್ರು ನನ್ನ ಜೊತೆ ಮಾತಾಡಿದಾಗ ನಾನು ಹೇಳಿದೆ, ಅಣ್ಣ ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಬಿಟ್ಟು ಅವ್ರಿಗೆ ಹೆದರಿ, ಕೇಸುಗಳಿಗೆ ಹೆದರಿ, ಅಥವಾ ನನ್ನ ವ್ಯವಹಾರ ಸ್ಥಗಿತ ಮಾಡ್ತಾರೆ ಅಂತೇಳಿ ನಾನು ಬರೋ ಪ್ರಶ್ನೆಯೇ ಇಲ್ಲ. ಮೈನ್ಸು ಇವೆಲ್ಲ ಬರೋದಕ್ಕೆ, ಮೈನ್ಸ್ ಅನ್ನೋದು ಕನಸು. ಮೈನ್ಸ್ ಬರೋ ಮುಂಚೆಯಿಂದ ಕೂಡ 99ಇಂದನೇ ಸುಷ್ಮಾ ಸ್ವರಾಜ್ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. 92 ಅದ್ವಾನಿ ರಾಮರಥ ಯಾತ್ರೆಯಿಂದ ನಮ್ಮ ರಾಜಕೀಯ ಜೀವನ ಪ್ರಾರಂಭ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾನು ಯಾವ ಕೇಸ್ಗಳಿಗೂ ನಾನು ಹೆದರೋನೂ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರೋ ಪ್ರಶ್ನೆಯೇ ಇಲ್ಲ ಅಂತ ನಾನು ಹೇಳಿದೆ. ಇಲ್ಲ, ಜನಾರ್ದನ್ ಅವರು ತುಂಬ ಸೀರಿಯಸ್ ಆಗಿದ್ದಾರೆ ಅಂತೇಳಿ 4ನೇ ಬಾರಿ ಅವ್ರಿಗೆ ತುಂಬ ಪ್ರೆಷರ್ ಬಂದಾಗ 4ನೇ ಬಾರಿ ಕೇಳಿದಾಗ ಕೂಡ, ಅಣ್ಣ ನಾನು ಎಲ್ಲದನ್ನೂ ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೇನೆ, ಬಟ್ ನಾನು ಯಾವುದೇ ಕಾರಣಕ್ಕೂ BJP ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದವನು ನಾನು. ಹಾಗಾಗಿ ಕೇಸ್ಗಳಿಗೋಸ್ಕರ ಇವತ್ತು ನನ್ನ ಮೇಲೆ ವಿನಾಯಕ್ ಸುಮಾರು ನಿಮಗೆ 123 ಕೇಸ್ಗಳು ನನ್ನ ಮೇಲೆ ಹಾಕಿದ್ದು. ಒಬ್ಬ ಮನುಷ್ಯನ ನಿಲ್ಲಿಸಿ 100 ಮಂದಿ ಸುತ್ತುವರೆದು ಒಂದೇ ಸಲ 100 ಬುಲೆಟ್ನ ಬಾಡಿಯಲ್ಲಿ ಹಾಕಿದರೆ ಯಾವ ರೀತಿ ಅಂದರೆ ಒಬ್ಬ ಮನುಷ್ಯ ಕುಸಿದು ಬೀಳಬೇಕು, ಆ ರೀತಿ ನನ್ನನ್ನು ಸುಮಾರು 123 ಪ್ರಕರಣಗಳಲ್ಲಿ ಇನ್ಕಮ್ ಟ್ಯಾಕ್ಸ್, CBI, ED, ಕಸ್ಟಮ್ಸು, ಸೇಲ್ಸ್ ಟ್ಯಾಕ್ಸ್ಗಳು, ಅಂದರೆ ಒಂದಲ್ಲ ಎರಡಲ್ಲ ಎಷ್ಟು ಅವ್ರಿಗೆ ಶಕ್ತಿ ಇದೆಯೋ ಅಷ್ಟು ನನ್ನ ಮೇಲೆ ಕೇಸ್ಗಳನ್ನು ಹಾಕಿದರು. ಎಷ್ಟು ಹಿಂಸೆ ಅಂತಂದರೆ ದಿನ ಒಂದು ನೋಟಿಸ್. ಇವತ್ತು ಅವರಿಗೆ ಇನ್ಕಮ್ ಟ್ಯಾಕ್ಸ್ ಒಂದು ನೋಟಿಸ್ ಬಂದರೆ ಹೋಗಿ ಇಡೀ ಡಿಲ್ಲಿನೇ ನಾವು ಸ್ತಂಭಿಸ್ತೀವಿ ಅಂತೇಳಿ ಗಲಾಟೆ ಮಾಡ್ತಾರೆ. ಇವತ್ತು ಇಲ್ಲಿ ಕಾಂಗ್ರೆಸ್ ಲೀಡರ್ಗಳಿಗೆ DK ಶಿವಕುಮಾರ್ಗೂ ಇನ್ನೊಬ್ಬರಿಗೂ ರೇಡ್ಗಳು, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದರೆ ಅದಕ್ಕೂ ದೊಡ್ಡ ಸುದ್ದಿ ಮಾಡ್ತಾಯಿದ್ದಾರೆ. ಅಂದರೆ ಭಾರತೀಯ ಜನತಾ ಪಕ್ಷ ಅಪೋಸಿಷನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ. ಅಂದರೆ ನೀವು ಮಾಡಿದ್ದವತ್ತೇನು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.